ಹೌದು ಫ್ರೆಂಡ್ಸ್, ನಾವು ಲಾಸ್ಟ್ 16-17 ವರ್ಷದಿಂದ ಕಪ್ಗಾಗಿ ವೇಟ್ ಮಾಡಿದ್ವಿ. 18ನೇ ವರ್ಷ ಕಪ್ ಕೂಡ ಗೆದ್ವಿ. ಬಟ್ ಈ ಎಲ್ಲ ಖುಷಿನ ನಾವು 18 ಗಂಟೆ ಕೂಡ ಕೈಕೊಳ್ಳೋಕ್ಕಾಗಲಿಲ್ಲ. ಎನಿವೆ, ನಾವಿವತ್ತು ನೋಡಿ ವಿವೋರ ಮೋಸ್ಟ್ ಪಾಪ್ಯುಲರ್ ಟಿ ಸೀರೀಸ್ನ ವಿವೋ T4 ಅಲ್ಟ್ರಾನ ಅನ್ಬಾಕ್ಸ್ ಮಾಡಿದ್ವಿ. ಸೊ ಲಾಸ್ಟ್ ಇಯರ್ ವಿವೋ T3 ಅಲ್ಟ್ರಾ ಬರೋಬ್ಬರಿ 32,000 ರೂಪಾಯಿಗೆ ಲಾಂಚ್ ಆಗಿಬಿಟ್ಟು ವಿತ್ ಆಫರ್ ಒಂದಿಗೆ 28,500 ಅಥವಾ 29,000 ರೂಪಾಯಿಗೆ ನೋಡೋಕೆ ಸಿಕ್ತಿತ್ತು. ಸೊ ನನ್ನ ಪ್ರಕಾರ ಈ ಸರ್ತಿ ವಿವೋ T4 ಅಲ್ಟ್ರಾ ಕೂಡ ಬರೋಬ್ಬರಿ 33-34 ಲಾಂಚ್ ಆದರೂ ಕೂಡ ವಿತ್ ಆಫರ್ ಒಂದಿಗೆ 29 ಅಥವಾ 30,000 ರೂಪಾಯಿ ನೋಡೋಕೆ ಸಿಗುತ್ತೆ. ಸೊ ಈ ಪ್ರೈಸ್ ರೇಂಜಲ್ಲಿ ಇದರಂತ ಕ್ಯಾಮ್ರಾ, ಬ್ಯಾಟ್ರಿ, ಪರ್ಫಾರ್ಮೆನ್ಸ್, ಡಿಸೈನ್ ಪ್ರತಿಯೊಂದನ್ನ ಟೆಸ್ಟ್ ಮಾಡಿಬಿಟ್ಟು ನಿಮ್ಮ ಮುಂದೆ ಸ್ಟೇಟ್ ಮಾಡೋದು ಇವತ್ತು ವಿಡಿಯೋಲಿ ಮಾತಾಡಿದ್ದೀನಿ. ಸೊ ಡೆಫಿನೆಟ್ಲಿ ಈ ಪ್ರೈಸ್ ರೇಂಜನ್ನ ಕೊಂಡುಕೋಬೋದಾ, ಪ್ರೋಸ್ ಕಾನ್ಸ್ ಎಲ್ಲ ಇನ್ ಡೀಟೇಲ್ ಆಗಿ ತಿಳಿಸ್ತಾ ಇದ್ದೀನಿ. ಫಾರ್ ದ ಫಸ್ಟ್ ಟೈಮ್ ನಿಮ್ಮ ಚಾನಲ್ ಹೊಸದಾಗಿ ಬಂದಿರಪ್ಪ ಅಂತಂದರೆ ಈ ಪೇಡ್ ರಿವ್ಯೂಸ್ಗಳ ಮಧ್ಯೆ ನಮ್ಮ ಆನೆಸ್ಟ್ ರಿವ್ಯೂಸ್ಗಳು ಮತ್ತು ಇನ್ ಡೆಪ್ತ್ ರಿವ್ಯೂಸ್ಗಳು ಕಂಪ್ಯಾರಿಸನ್ ನಮಗೆ ತುಂಬ ಇಷ್ಟ ಆಗ್ಬೋದು. ಸೊ ಕನ್ನಡಿಗರಿಗೆ ಲೈಕ್ಸ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಪೋರ್ಟ್ ಮಾಡಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಬನ್ನಿ ಇವತ್ತಿನ ಅನ್ಬಾಕ್ಸಿಂಗ್ ವಿಡಿಯೋನ ಶುರು ಮಾಡೋಣ. ಮೊದಲಾಗಿ ಈ ಬಾಕ್ಸ್ ನೋಡ್ಬೋದು ಕಂಪ್ಲೀಟ್ಲಿ ವೈಟ್ ಕಲರ್ ಬಾಕ್ಸ್ ಒಂದಿಗೆ T4 ಅಲ್ಟ್ರಾ ಇಲ್ಲಿ ವಿವೋ ಅಂತ ಕೊಡಿದ್ರೆ. ಸೊ ನನ್ನ ಹತ್ರ 8/256 GB ಇದೆ. ಇಲ್ಲಿ ನಿಮಗೆ 12 GB ರ್ಯಾಮ್ ಕೂಡ ಅವೈಲೇಬಲ್ ಇದೆ. ಮತ್ತೆ ನನ್ನ ಹತ್ರ ಇರುವಂತ ಕಲರ್ ಬಂದ್ಬಿಟ್ಟು ಇದು ಮಿಟಿಯೋರ್ ಗ್ರೇ ಅಂತ. ಇಲ್ಲಿ ಮತ್ತೊಂದು ಬೇರೆ ಕಲರ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಪ್ಲಾಸ್ಟಿಕ್ ತೆಗೆಯೋಣ, ಸ್ಟೀಲ್ ಬ್ರೇಕಿಂಗ್. ಬಾಕ್ಸ್ ನಾವು ಓಪನ್ ಮಾಡಿದ ತಕ್ಷಣ ಮೊಟ್ಟ ಮೊದಲು ನಮ್ಮ ಫೋನ್. ಇದನ್ನ ಪಕ್ಕ ಹಾಕಿಡೋಣ ಅಂತೆ. ಇದನ್ನ ಬಿಟ್ವಿ ಅಂತಂದ್ರೆ ಇಲ್ಲೊಂದು ಟ್ರಾನ್ಸ್ಪರೆಂಟ್ ಕೇಸ್ ಅನ್ನ ಕೊಡಿದ್ರೆ, ಕ್ವಾಲಿಟಿ ಚೆನ್ನಾಗಿದೆ. ಕೆಲವೊಂದು ಪೇಪರ್ ವರ್ಕ್ಸ್, ಮತ್ತೊಂದು USB A to C ಕೇಬಲ್, ಅದೊಂದು ಕ್ವಾಲಿಟಿ ಮತ್ತು ತುಂಬಾ ದಪ್ಪದಾಗಿರುವಂಥ ವೈರ್ ಕ್ವಾಲಿಟಿನ ಕೊಡಿದ್ರೆ. ಇದನ್ನ ಪಕ್ಕಕ್ಕೆ ಅಂದರೆ ಹೆಸರು ಇನ್ ಬಾಕ್ಸ್ 90 ವಾಟ್ನ ಪವರ್ಫುಲ್ ಅಡಾಪ್ಟರ್ ಕೂಡ ಕೊಡಿದ್ರೆ. ಸದ್ಯಕ್ಕೆ ಎಲ್ಲ ಎಸೆಸರಿನ ಸೈಡ್ಗಳನ್ನ ಫಸ್ಟ್ ಲುಕ್ಕಲ್ಲಂತೂ ತುಂಬ ಪ್ರೀಮಿಯಂ ಫೀಲ್ ಕೊಡ್ತಾ ಇದೆ. ಕ್ಯಾಮ್ರಾ ಮಾಡಲ್ ಸ್ವಲ್ಪ ಚಿಕ್ಕ ಪುಟ್ ಚೇಂಜ್ಗಳನ್ನ ಕೂಡ ಮಾಡಿದ್ರೆ, ಅದೊಂದು ಗ್ರೇ ಕಲರ್ ಇರೋದ್ರಿಂದ, ಸೈಡ್ ಕರ್ವ್ ಇರೋದ್ರಿಂದ ತುಂಬ ಪ್ರೀಮಿಯಂ ಫಸ್ಟ್ ಲುಕ್ಕಲ್ಲಿ ಇನ್ ಹ್ಯಾಂಡ್ ಫೀಲ್ ಕೊಡ್ತಾ ಇದೆ. ಸೊ ಡೆಫಿನೆಟ್ಲಿ 35,000-40,000 ರೂಪಾಯಿ ಫೋನ ಬೆಲೆ ಆಗಲಿದೆ ಅಂತಂದರೆ ಆ ಲೆವೆಲ್ಗೆ ಪ್ರೀಮಿಯಂನೆಸ್ನ ನಾನು ಸ್ಟಾರ್ಟಿಂಗಲ್ಲೇ ನೋಡ್ತಾ ಇದ್ದೀನಿ. ಡಿಸೈನ್ ವೈಸ್ ಸೈಡ್ ಕರ್ವ್ ಇರೋದ್ರಿಂದ ತುಂಬ ಪ್ರೀಮಿಯಂ ಫೀಲ್ ಕೊಡ್ತಿದೆ. ಸೊ ಸದ್ಯಕ್ಕೆ ಈ ಫೋನ್ನ ನಾನೊಂದು 2-3 ದಿವಸ ಟೆಸ್ಟ್ ಮಾಡಿಬಿಟ್ಟು ನನ್ನ ಸ್ಟೇಟ್ ಫಾರ್ವರ್ಡ್ ಪ್ರಾಮಾಣಿಕ ಅನಿಸಿಕೆಗಳನ್ನ ಎಲ್ಲ ಕ್ಯಾಮ್ರಾ, ಬ್ಯಾಟ್ರಿ, ಡಿಸೈನ್ ಪ್ರತಿಯೊಂದನ್ನು ಟೆಸ್ಟ್ ಮಾಡಿಬಿಟ್ಟು ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ಸ್ವಲ್ಪ ಸಿನಿಮ್ಯಾಟಿಕ್ ಶಾರ್ಟ್ಸ್ಗಳನ್ನ ನೋಡ್ಕೊಂಡು ಬನ್ನಿ. ಫಸ್ಟ್ ಆಫ್ ಆಲ್ ನನಗೆ ಈ ಸ್ಮಾರ್ಟ್ ಫೋನ್ನ ಪ್ರೈಸಿಂಗ್ ಇವತ್ತು ಗೊತ್ತಾಗಿದೆ. ನಾನು ಲಾಸ್ಟ್ 48 ಅವರ್ಸ್ ಅಂದರೆ 2 ಡೇಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದ್ರ ಬೆಲೆ ಬೇಸ್ ವೇರಿಯಂಟ್ಗೆ 38,000ಗೆ ಲಾಂಚ್ ಆಗ್ತಿದೆ. ಇದರಲ್ಲಿ ಡಿಫ್ರೆಂಟ್ ವೇರಿಯಂಟ್ಸ್ಗಳು ಕೂಡ ನಿಮ್ಗೆ ನೋಡೋಕೆ ಸಿಗ್ತದೆ. ಸೊ ನಾನೇನು ಗೆಸ್ ಮಾಡಿದ್ದೆ 33-34 ಅಂತ ಅನ್ಕೊಂಡಿದ್ದೆ. ಒಂದು 2-3 ರೂಪಾಯಿ ಇದ್ರ ಬೆಲೆ ಜಾಸ್ತಿ ಆಗಿದೆ. ಬಟ್ ಇಲ್ಲಿ ಒಳ್ಳೆ ಅಪ್ಗ್ರೇಡ್ ಮತ್ತು ಆ ಲೆವೆಲ್ ಎಕ್ಸ್ಪೀರಿಯನ್ಸ್ ಕೂಡ ಇದೆಯಾ ಅಂತ ಕೇಳ್ತಿದ್ರೆ ಈ ವಿಡಿಯೋನ ನೀವು ಪೂರ್ತಿ ನೋಡಿ ನಿಮ್ಗೆ ಎಲ್ಲ ಅರ್ಥ ಆಗುತ್ತೆ. ಸೊ ಮೊದಲಿಗೆ ಲಾಸ್ಟ್ 48 ಅವರ್ಸಲ್ಲಿ ಇದರಿಂದ ಬಿಲ್ಡ್ ಕ್ವಾಲಿಟಿ, ಡಿಸೈನ್, ಫಸ್ಟ್ ಇಂಪ್ರೆಷನಲ್ಲಿ ಹೇಗೆ ಅನಿಸ್ತು ಅಂತ ಕೇಳಿದ್ರೆ ನನಗಿದು ತುಂಬ ಕಾಂಪ್ಯಾಕ್ಟ್ ಮತ್ತು ಈ ಹೆವಿಯರ್ ಸೈಡ್ ಹೆವಿ ಫೋನ್ಸ್ಗಳನ್ನ ಬಿಟ್ಬಿಟ್ಟು ಒಂದು ಒಳ್ಳೆ ಕಾಂಪ್ಯಾಕ್ಟ್ ಫೋನ್ ಸ್ವಿಚ್ ಅವ್ರಿಗೆ ಇದು ಒಂಥರ ಸ್ಟಾರ್ಟಿಂಗಲ್ಲೇ ಖುಷಿ ಕೊಡುತ್ತೆ. ನನಗೂ ಅದೇ ಫೀಲಿಂಗ್ಸ್ಗಳಿದೆ ಫೋನ್ ಜೊತೆಗೆ. ಸೊ ಹಿಂದಿನ ಭಾಗ ಹೇಳ್ಕೋಬೋದು ಕಂಪ್ಲೀಟ್ಲಿ ಗ್ಲಾಸ್ ಬ್ಯಾಕ್ ಡಿಸೈನ್ ಒಂದಿಗೆ ಆರೋ ಲೈಟ್ನ ಕೊಡ್ತಿದ್ದಾರೆ, ಪೆರಿಸ್ಕೋಪ್ 100x ಕೊಡ್ತಿದ್ದಾರೆ. ಇಲ್ಲಿ 2 ಕ್ಯಾಮ್ರಾ ಸೆನ್ಸರ್ ಒಂದಿಗೆ ಕಂಪ್ಲೀಟ್ಲಿ ಸೈಡ್ ಎರಡೂ ಸೈಡ್ಗೆ ನಿಮಗೆ ಕರ್ಡ್ ಡಿಸೈನ್ ಒಂದಿಗೆ ಕರ್ಡ್ ಫೀಲ್ ಅಂದರೆ ತುಂಬ ಗಟ್ಟಿಯಾಗಿ ಮತ್ತು ಪ್ರೀಮಿಯಂ ನೀವು ಇಲ್ಲಿ ಇದನ್ನ ಕೈಯಲ್ಲಿ ಫೀಲ್ ತೊಗೋಬೋದು. ಬಾಕಿ ಸೈಡ್ ಫ್ರೇಮ್ಸ್ಗಳನ್ನಷ್ಟು ಪ್ಲಾಸ್ಟಿಕ್ ಕೊಡಿದ್ದಾರೆ. ಇಲ್ಲಿ ಮೆಟಲ್ ಕೊಡಬೇಕಾಗಿತ್ತು. ನಾನು 35,000 ಕೊಡ್ತಿದ್ದೀನಿ, ಇದು ಮಿಸ್ಸಿಂಗ್ ಇದೆ. ಡೆಫಿನೆಟ್ಲಿ ಇದನ್ನು ಕೊಟ್ಟಿದ್ರಪ್ಪ ಅಂದರೆ ತುಂಬ ಪ್ರೀಮಿಯಂ ಫೀಲ್ ಕೊಡ್ತಿತ್ತು. ಅದರ್ವೈಸ್ ತುಂಬ ಕಾಂಪ್ಯಾಕ್ಟ್ ಇದರಿಂದ ಬಟನ್ಸ್ಗಳು ಒನ್ ಹ್ಯಾಂಡ್ ಯೂಸೇಜಲ್ಲಿ ತುಂಬ ಪ್ರೀಮಿಯಂ ಫೀಲ್ ಕೊಡುತ್ತೆ. ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಕೂಡ ಒನ್ ಹ್ಯಾಂಡಲ್ಲಿ ಯೂಸ್ ಮಾಡ್ಕೋಬೋದು. ಮೇಲಿನ ಭಾಗ ನಿಮಗೆ ಮೈಕ್ಸ್ ಜೊತೆಗೆ ರೈಟ್ ಸೈಡ್ಗೆ ವ್ಯಾಲ್ಯೂಮ್ ರಾಕರ್ ಮತ್ತು ಲಾಕಿ ಕೊಟ್ಟರೆ, ಬಾಟಮಲ್ಲಿ ಸ್ಪೀಕರ್, ಸಿ ಪೋರ್ಟ್ ಮತ್ತೊಂದು ಹೈಬ್ರಿಡ್ ಶಾಟ್ನ ಕೊಡ್ತಿದ್ದಾರೆ. ಸೊ ಓವರ್ ಆಲ್ ಲಾಸ್ಟ್ ಇಯರ್ T3 ಅಲ್ಟ್ರಾನ ಯೂಸ್ ಮಾಡಿದೆ. ಅದಕ್ಕೆ ಕಂಪೇರ್ ಮಾಡಿದ್ವಿ ಅಂತಂದರೆ ಅದಕ್ಕಿಂತ ಸ್ವಲ್ಪ ಚಿಕ್ಕ ಸೈಜಾಗಿ ಮಾಡಿದ್ದಾರೆ ಮತ್ತು ಜಸ್ಟ್ ಇದು 7.43 mm ಥಿಕ್ನೆಸ್ ಒಂದಿಗೆ 5.5 mAh ಬ್ಯಾಟರಿಯಲ್ಲಿ ಆ್ಯಡ್ ಮಾಡಿದ್ದಾರೆ. ಸೊ ಡಿಸೈನಲ್ಲಿ ಈ ಸೈಡ್ ಮೆಟಲ್ ಫ್ರೇಮ್ಸ್ ಒಂದನ್ನು ಮಿಸ್ಸಿಂಗ್ ಬಿಟ್ಟರೆ ಉಳಿದಿದ್ದೆಲ್ಲ ಪ್ರೀಮಿಯಂ ಆಗಿದೆ. 35,000ಅಲ್ಲಿ ಇನ್ನೂ ಸ್ವಲ್ಪ ಬೆಟರ್ ಚೇಂಜಸ್ ಮಾಡ್ಬೋದಪ್ಪ ಅಂದರೆ ಒಂದು ಮೆಟಲ್ ಫ್ರೇಮ್ ಕೊಟ್ಬಿಟ್ಟು ಸ್ವಲ್ಪ ಕ್ಯಾಮ್ರಾ ಐಕಾನ್ಸ್ಗಳನ್ನ ಕರೆಕ್ಟಾಗಿ ಚೇಂಜ್ ಮಾಡ್ತಿದ್ದಾರಪ್ಪ ಅಂದರೆ ಇನ್ನಷ್ಟು ಪ್ರೀಮಿಯಂ ಆಗಿರ್ತಿತ್ತು ಮತ್ತು ಒಳ್ಳೆ ಅಪ್ಗ್ರೇಡ್ ಕೂಡ ಕಾಣಿಸ್ತಿತ್ತು. ಇನ್ನು ಯಾವಾಗ ಐಫೋನ್ ಅಂತ ಡಿಸ್ಪ್ಲೇಗೆ ಬರ್ತೀವಿ, ಇದರಲ್ಲಿ 6.78 ಇಂಚಸ್ ಇರುವಂಥ ಕಾರ್ಡ್ ಪ್ರತಿ ವರ್ಷ ಈ ಥರ ಸೈಡ್ ಕರ್ವ್ನ ಜಾಸ್ತಿ ಮಾಡ್ತಿದ್ರು. ಬಟ್ ಇಕ್ಕಬಲ್ ಕರ್ಡ್ ಒಂದಿಗೆ 6.78 ಇಂಚಸ್ ಇರುವಂಥ ಫುಲ್ HD+ AMOLED ಶಾರ್ಟ್ ಎಕ್ಸ್ಟೆನ್ಷನ್ ಪ್ರೊಟೆಕ್ಷನ್ ಜೊತೆಗೆ 5,000 ನಿಟ್ಸ್ನ ಪೀಕ್ ಪಡೆದಿರುವಂಥ ಹೆವಿ ಬ್ರೈಟ್ ಇರುವಂಥ ಒಂದು ಒಳ್ಳೆ ಡಿಸ್ಪ್ಲೇ ತೊಗೊಂಡ್ಬಂದರೆ ನಿಜವಾಗ್ಲೂ ನಾನು ಲಾಸ್ಟ್ 2-3 ದಿವಸದಿಂದ ಟೆಸ್ಟ್ ಮಾಡ್ತಿದ್ದೀನಿ. ಇರುವಂಥ ಬ್ರೈಟ್ನೆಸ್ ಆಗಿರಲಿ, ಕಲರ್ಸ್ಗಳಾಗಿರಲಿ ಮತ್ತು ಕ್ವಾಲಿಟಿ ನಿಜವಾಗ್ಲೂ ಸಖತ್ತಾಗಿದೆ ಇಲ್ಲಿ. ಸೊ ನಾವು ಯಾವುದೇ ಫೋನ್ ಬಂದ ತಕ್ಷಣ ಅದನ್ನು ಮುಂಚೆನೇ ಅನ್ಬಾಕ್ಸ್ ಮಾಡಿರ್ತೀವಿ ಟೆಸ್ಟ್ ಮಾಡೋ ಸಲುವಾಗಿ. ಸೊ ಅದರಲ್ಲಿ BGM ಮೇಲೆ ಆಟ ಆಡ್ತಿದ್ವಿ,
ಮಾಡ್ತಿದ್ವಿ, ಸ್ಪೀಕರ್ ಟೆಸ್ಟ್ ಮಾಡಿದ್ವಿ, ಎವನ್ ಇದರಂಥ ಈ ಡಿಸ್ಪ್ಲೇ ಕ್ವಾಲಿಟಿ ಚೆಕ್ ಮಾಡೋ ಸಲುವಾಗಿ ಔಟ್ಡೋರ್ ಇಂಡೋರ್ ಎಲ್ಲ ಕಡೆ ಬ್ರೈಟ್ನೆಸ್ ಕೂಡ ಚೆಕ್ ಮಾಡಿದ್ವಿ. ತುಂಬ ಬ್ರೈಟರ್ ಆಗಿದೆ. ಯೂಸೇಜಲ್ಲಿ 3000 ಅಡ್ಸ್ ಏನು ಸ್ಯಾಂಪಲ್ ಟಚ್ ಸ್ಯಾಂಪ್ಲಿಂಗ್ ರೇಟ್ನ ಕೊಡ್ತಿದ್ದಾರೆ. ಸೊ ನಿಜವಾಗ್ಲೂ ಪ್ರೀಮಿಯಂ ಫೀಲ್ ಕೊಡುತ್ತೆ. ಬಟ್ ಇಲ್ಲಿ ಒಂದು ನನಗೆ ತುಂಬ ಎರಿಟೇಟ್ ಅಥವಾ ಲೈಕ್ ಇದು ಇಷ್ಟ ಆಗಲಿಲ್ಲ ಅನಿಸುತ್ತಪ್ಪ ಅಂತಂದರೆ ಎಸ್ ಇದಿರುವಂಥ ಹ್ಯಾಪ್ಟಿಕ್ ಮೋಟರ್ಸ್. ಎಸ್ ನಾನು ಇದನ್ನ ಟೈಪ್ ಮಾಡಬೇಕಾದ್ರೆ ಏನು ವ್ಯಾಬ್ರೇಷನ್ ಗುರು, ನಾನೇನೋದು ಹಳೆ 2015, 16, 17 ಫೋನ್ ಯೂಸ್ ಮಾಡ್ತೀನಿ, ನಾ ಈ ರೀತಿ ವೈಬ್ರೇಷನ್ ಮಾಡ್ತಾ ಇದೆ. ಎಸ್ ನನಗಿದು ನಿಜವಾಗ್ಲೂ ಲೈಕ್ ಆ ಥರ ಕ್ಯಾಚಿ ಅಂತ ಅನಿಸಿಲ್ಲ. ಹ್ಯಾಪ್ಟಿಕ್ ಮೋಟರ್ಸಲ್ಲಿ ನೀವು ಈ ನಥಿಂಗ್ ಅವರ್ ಫೋನ್ಸ್ ಆಗಲಿ, ಒನ್ ಪ್ಲಸ್ ಆಗಲಿ, ಸ್ಯಾಮ್ಸಂಗ್ ಕಡೆಯಿಂದ ಕಲಿಬೇಕು ವಿವೋ ಅನಿಸುತ್ತೆ. ಸೊ ನಾನಂತೂ ಇದನ್ನು ಆಫ್ ಮಾಡಿಬಿಟ್ಟೇ ಯೂಸ್ ಮಾಡ್ತಾ ಇದ್ದೀನಿ. ಅದೇ ನನಗೆ ಚೆನ್ನಾಗಿರುವಂಥ ಫೀಲ್ ಕೊಡ್ತಾ ಇದೆ. ಅದರ್ವೈಸ್ ಇದರಲ್ಲಿ ಯೂಟ್ಯೂಬ್ 4K HDR ಯಾವುದೇ ಕಂಟೆಂಟ್ ನೋಡ್ಕೋಬೋದು ವಿತೌಟ್ ಲ್ಯಾಗ್, ಕ್ಲಾರಿಟಿ ಮತ್ತು ಸ್ಯಾಚುರೇಷನ್ ಆಗಲಿ, ಕಲರ್ಸ್ ಆಗಲಿ ಟಾಪ್ ನಾಚ್ ಇದೆ. ಸೊ ಡಿಸ್ಪ್ಲೇನಲ್ಲಿ ಯಾವುದೇ ಕಂಜೂಸ್ ಇಲ್ಲ. ಇಲ್ಲಿ ವಿವೋ ಒಳ್ಳೆ ಅಪ್ಗ್ರೇಡ್ ಮಾಡಿದ್ದಾರೆ ಮತ್ತು ಕ್ವಾಡ್ ಈಕ್ವಲ್ ಏನು ಕೊಟ್ಟಿದ್ದಾರೆ. ಇದು ನನಗೆ ತುಂಬ ಪ್ರೀಮಿಯಂ ಫೀಲ್ ಕೊಡ್ತು. ಎಲ್ಲ ಬ್ರ್ಯಾಂಡ್ಸ್ಗಳು ಇಂಥ ಡಿಸ್ಪ್ಲೇಗಳನ್ನೇ ತೊಗೊಂಡು ಬರಬೇಕು. ಬೆಸಲ್ಸ್ಗಳು ಕೂಡ ತುಂಬ ಚಿಕ್ಕದಾಗಿದೆ. ಸ್ಪೆಷಲಿ ಬ್ರೈಟರ್ ಇದರಿಂದ ಔಟರ್ ಯೂಸ್ ಮಾಡಬೇಕಾದ್ರೂ ಕೂಡ ಯಾವುದೇ ಇಶ್ಯೂ ಇಲ್ಲ. ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಸ್ವಲ್ಪ ಬಾಟಮ್ ಸೈಜಲ್ಲಿದೆ. ಬಟ್ ನನಗೆ ಸ್ಟಿಲ್ ನೋಡ್ಕೋಬೋದು. ನಾನು ಒನ್ ಹ್ಯಾಂಡ್ ಇದನ್ನು ಆರಾಮಾಗಿ ಟಚ್ ಕೂಡ ಮಾಡ್ಕೋಬೋದು. ಇನ್ಸ್ಟೆಂಟ್ಲಿ ಅನ್ಲಾಕ್ ಕೂಡ ಆಗುತ್ತೆ. ಸೊ ಎಸ್ ಡೆಫಿನೆಟ್ಲಿ ಡಿಸ್ಪ್ಲೇನಲ್ಲಿ ಯಾವುದೇ ಕಂಜೂಸ್ ಇಲ್ಲ. ನಾನು ತುಂಬ ಹ್ಯಾಪಿ ಇದ್ದೀನಿ. ಬಟ್ ಪಡೆದಿರುವಂಥ ಸ್ಪೀಕರ್ ಕ್ವಾಲಿಟಿನ ತುಂಬ ಲೈಕ್ ಕಾಂಪ್ರಮೈಸ್ ಆಗಪ್ಪ ಅಂತ ಹಾಗೆ ನನಗೆ ಫೀಲ್ ಕೊಡ್ತಿದೆ. ಇದರಲ್ಲಿ ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ನ ಕೊಡ್ತಿದ್ದಾರೆ. ಒಂದ್ಸರ್ತಿ ನಿಮಗೆ ಆಡಿಯೋ ಕ್ವಾಲಿಟಿ ಕೂಡ ನಾನು ತೋರಿಸ್ತೀನಿ ಆಯಿತಾ. ಟ್ರಸ್ಟ್ ಮೀ, ನಾನು ಲಾಸ್ಟ್ 2-3 ದಿವಸಗಳು ಇದ್ರ ತುಂಬ ಸಾಂಗ್ಸ್ಗಳನ್ನ ಕೇಳ್ಕೊಂಡಿದ್ದೀನಿ. ಸೊ ಇದರಂಥ ಸ್ಪೀಕರ್ ಕ್ವಾಲಿಟಿ ತುಂಬ ಆ್ಯಾವರೇಜ್ ಇದೆ ಅನಿಸುತ್ತೆ. ಸೊ ಇದರಂಥ ವೋಕಲ್ಸ್ಗಳಾಗಿರಲಿ ಮತ್ತು ಬೇಸ್ ಅಂತೂ ಜಾಸ್ತಿ ಬರೋದೇ ಇಲ್ಲ. ಸೊ ಅಲ್ಲಿ ಲೌಡ್ನೆಸ್ ಅನ್ನೋ ತುಂಬ ಜೋರಾಗಿ ಕೇಳಿಸತ್ತಪ್ಪ, ಸೌಂಡ್ ಬರುತ್ತೆ. ಬಟ್ ಇಲ್ಲಿ ಕ್ಲಾರಿಟಿನೂ ಇಲ್ಲ, ಬೇಸು ಇಲ್ಲ. ಇನ್ನು ಬೆಟರ್ ಮತ್ತು ಇದಕ್ಕಿಂತ ಒಳ್ಳೆ ಕ್ವಾಲಿಟಿ ಸ್ಪೀಕರ್ 35,000 ರೂಪಾಯಿ ಕೊಡ್ತಿದ್ವಿ. ಇಲ್ಲಿ ವಿವೋ ಈ ಅಪ್ಗ್ರೇಡ್ ಮಾಡಬೇಕಿತ್ತು. ಮೇ ಬಿ ಇದನ್ನು ಮರ್ತಿದ್ದಾರ ಹೆಂಗೆ ಅಥವಾ ಕಾಂಪ್ರಮೈಸ್ ಆಗಿದ್ರೆ ಗೊತ್ತಿಲ್ಲ. ಬಟ್ ಎಸ್ ನೀವು ಸ್ಪೀಕರಲ್ಲಿ ನಾನು ಬೇರೆ ಫೋನ್ಸ್ ಈ ಬಜೆಟಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಆವ್ರೇಜ್ ಸ್ಪೀಕರ್ಸೇ ಕೊಟ್ಟಿದ್ದಾರೆ. ಆದರೆ ಯಾವಾಗ ಈ ಫೋನ್ ಅಂತ ಪರ್ಫಾರ್ಮೆನ್ಸ್ ಬರ್ತೀವಿ, ಟ್ರಸ್ಟ್ ಮೀ ಒನ್ ಆಫ್ ದ ಬೆಸ್ಟ್ ಮತ್ತು ಈ ಬಜೆಟಲ್ಲಿ ಬೆಂಕಿ ಚಿಪ್ಸೆಟ್ ಅಂತ ಕರಿಬೋದು. ಅಂಡರ್ 35K ಬಜೆಟಲ್ಲಿ ಇದರಲ್ಲಿ ಡೈಮೆನ್ಸಿಟಿ 9300 ಪ್ಲಸ್ ಚಿಪ್ಸೆಟ್ನ ಕೊಡ್ತಿದ್ದಾರೆ. ಎಸ್ ಇದೊಂದು ಒಳ್ಳೆ ಚಿಪ್ಸೆಟ್ ಅಂತ ನಾನು ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ದೀನಿ. ಬಟ್ ಈ ಫೋನಲ್ಲಿ ಹೇಗೆ ಆಪ್ಟಿಮೈಸ್ ಆಗಿದೆ, ಇದ್ರ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ಕೇಳ್ತಿದ್ದಾರೆ. ಅಂದರೆ ಎಸ್ ನಾವು ಈ ಫೋನ ಬಂದ ತಕ್ಷಣ ಅಂತೂ ಸ್ಕೋರ್ ಟೆಸ್ಟ್ ಮಾಡಿದ್ವಿ. ಬ್ರ್ಯಾಂಡ್ ಹೇಳುತ್ತೆ ಈ ಫೋನ್ 2.1 ಮಿಲಿಯನ್ ಹತ್ತಿರ ಅಂತೂ ಸ್ಕೋರ್ ಬರುತ್ತಪ್ಪ ಅಂತ. ಬಟ್ ನಾವು ಇದನ್ನ ಟೆಸ್ಟ್ ಮಾಡಿದಾಗ ಹತ್ತಿರ 14,50,000, 15,000 ಮ್ಯಾಕ್ಸಿಮಮ್ ಇದೇ ರ್ಯಾಂಕಿಂಗಲ್ಲಿ ಅಂತೂ ಸ್ಕೋರ್ ಬಂದಿದೆ. CPU ಥ್ರಾಟಲ್ ಕೂಡ ಟೆಸ್ಟ್ ಮಾಡಿದ್ವಿ. ಎಲ್ಲೋ ಲೈನ್ಸ್ಗಳೊಂದಿಗೆ ಅವರೇಜ್ ಥ್ರಾಟಲ್ ಆಗ್ತಿದೆ. ಬಟ್ ನಾವು ಇದನ್ನ ಡೀಪ್ ಆಗಿ ಟೆಸ್ಟ್ ಮಾಡೋ ಸಲುವಾಗಿ BGMI ಅಲ್ಲಿ ಹೆವಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಸ್ಟಾರ್ಟಿಂಗಲ್ಲಿ ನಾನು ಈ ಫೋನಲ್ಲಿ ನಾರ್ಮಲ್ ಸೆಟ್ಟಿಂಗ್ಸಲ್ಲಿ ಒಂದು ಓಕೆ ಲೆವೆಲ್ ಸೆಟ್ಟಿಂಗ್ಸಲ್ಲಿ ಗೇಮ್ ಪ್ಲೇ ಆಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನೆಕ್ಸ್ಟ್ ನೀವು ಇಲ್ಲಿ HDR ಆಗಿರಲಿ, HDR ಅಲ್ಟ್ರಾ ಆಗಿರಲಿ, ಎಕ್ಸ್ಟ್ರೀಮ್ ಪ್ಲಸ್ ಆಗಿರಲಿ, ಯಾವುದೇ ಹೈ ಸೆಟ್ಟಿಂಗ್ಸಲ್ಲಿ ಗೇಮ್ ಪ್ಲೇ ಆಟ ಆಡ್ಕೋಬೋದು. ಮತ್ತು ನಿಮಗೆ ಇಲ್ಲಿ ಬ್ರ್ಯಾಂಡ್ ಹೇಳುತ್ತೆ 90 FPS ಕಂಟಿನ್ಯೂ ಗೇಮ್ ಪ್ಲೇ ಸಿಗತ್ತಪ್ಪ ಅಂತ. ಬಟ್ ಇಲ್ಲಿ ಯಾವುದೇ ಟೈಮ್ನ ಮೆನ್ಷನ್ ಮಾಡಿಲ್ಲ. ನಾವು ಇದನ್ನ 90 FPS ತನಕ ಕೂಡ ಗೇಮ್ ಪ್ಲೇ ಆಟ ಆಡ್ಕೊಂಡು. ಬಟ್ ಮೀಡಿಯಂ ಸೆಟ್ಟಿಂಗ್ಸಲ್ಲಿ ನೀವು ಯಾವಾಗ ಹೈ ಸೆಟ್ಟಿಂಗ್ಸಲ್ಲಿ ಆಟ ಆಡ್ತಿದ್ರ ಲೈಕ್ ನೀವು TDM ಆಡಬೇಕಾದ್ರೆ ನಿಮ್ಗೆ ಇಲ್ಲಿ ಯಾವುದೇ ಇಶ್ಯೂ ಆಗಲ್ಲ. ಬಟ್ ನೀವು ಯಾವುದೇ ಲಾಂಗ್ ಗೇಮ್ಸ್ಗಳನ್ನ ಆಡ್ತಿದ್ದೀರಾ, ಎರಾಂಗಲ್ ಆಗಿರಲಿ ಅಥವಾ ಈ ಬೇರೆ ಗೇಮ್ಸ್ಗಳನ್ನ ಆಟಾಡಬೇಕಾದ್ರೆ ಇಲ್ಲಿ ಕಂಟಿನ್ಯೂಸ್ಲಿ ಒಂದು ನಿಮಗೆ ಸ್ಟೇಬಲ್ 90 FPS ಕೂಡ ಸಿಗಲ್ಲ. ಮತ್ತು ಜಾಸ್ತಿ ಎನಿಮೀಸ್ಗಳು ಬರ್ತಾಂದ್ರಪ್ಪ ಅಂದರೆ ನಿಮ್ಮ ಫೋನ್ ಸ್ವಲ್ಪ ಲ್ಯಾಗ್ ಫ್ರೀಸ್ ಆದಾಗೆ ಇಲ್ಲಿ ಫೀಲ್ ಕೊಡುತ್ತೆ. ಇದು ಫೋನ್ ಇಶ್ಯೂ ಅಲ್ಲ, ಇಲ್ಲಿ ಸರ್ವರ್ ಮತ್ತು ಈ FPS ಫ್ರೇಮ್ಸ್ ಡ್ರಾಪ್ ಏನಾಗುತ್ತೆ ಇಲ್ಲಿ ನಿಮಗೆ ಈ ಇಶ್ಯೂ ಕಂಡುಬರುತ್ತೆ. ಬಟ್ ಇದು ಡೆಡಿಕೇಟೆಡ್ಲಿ ಬೆಂಕಿ ಅದ್ಭುತ ನೆಕ್ಸ್ಟ್ ಲೆವೆಲ್ ಗೇಮ್ ಪ್ಲೇ ಅನ್ನೋದಕ್ಕಿಂತ ಇದರಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ಏನು ಗೇಮ್ ಆಟಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸ್ವಲ್ಪ ಲ್ಯಾಗ್ ಮತ್ತು ಫ್ರೀಸ್ ಆದಾಗ ನಿಮಗೆ ಡೆಫಿನೆಟ್ಲಿ ಫೀಲ್ ಕೊಡುತ್ತೆ. ಅದು ಎಸ್ಪೆಷಲಿ ಈ ಫೋನಲ್ಲಿ ನೀವು ಹೈ ಸೆಟ್ಟಿಂಗ್ಸಲ್ಲಿ ಆಟ ಆಡಬೇಕಾದ್ರೆ ಮಾತ್ರ ಇಂಥ ಒಂದು ಚಿಕ್ಕ ಪುಟ್ಟ ಇಶ್ಯೂಗಳು ನೀವು ಇದರಲ್ಲಿ ನೋಡ್ತಿದ್ದಾರೆ. ಅದರ್ವೈಸ್ ಪರ್ಫಾರ್ಮೆನ್ಸಲ್ಲಿ ನಿಜವಾಗ್ಲೂ ಸಖತ್ತಾಗಿದೆ. ಬಟ್ ಇಲ್ಲಿ ಮೇಜರ್ಲಿ ನನಗೊಂದು ಇಶ್ಯೂ ಕಾಣಿಸಿದೆ ಅಥವಾ ಇದು ಪರ್ಸನಲಿ ನನ್ನ ಫೋನಲ್ಲಿ ಅಷ್ಟೇ ಇದೆ ಅಂತ ಗೊತ್ತಿಲ್ಲ. ನನ್ನದಿಲ್ಲಿ ಅಸ್ಪಾಲ್ಟ್ 9 ಆಗಿರಲಿ ಅಥವಾ ಈ ಮೀಡಿಯಂ ಸೆಟ್ಟಿಂಗ್ಸಲ್ಲಿ ನಾನು BGMI ಆಟ ಆಡಬೇಕಾದ್ರೆ, ವಿಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ, CPU ಥ್ರಾಟಲ್ ಟೆಸ್ಟ್ ಮಾಡಬೇಕಾದ್ರೆ, ಅಂತೂ ಸ್ಕೋರ್ ಟೆಸ್ಟ್ ಮಾಡಬೇಕಾದ್ರೆ ಇದು ತುಂಬ ಕ್ವಿಕ್ಕಾಗಿ ಬಿಸಿ ಆಗುತ್ತೆ. ಇಲ್ಲಿ ಇಷ್ಟಲ್ಲದೆ ಬ್ರ್ಯಾಂಡ್ ಏನು ಹೇಳುತ್ತೆ 50,000 ಸ್ಕೋರ್ MM ಲಿಕ್ವಿಡ್ ಕೂಲಿಂಗ್ ಸ್ಪೇಸನ್ನು ಕೊಟ್ಟಿದ್ದಾರೆ. ಸೊ ಅದ್ರ ಸ್ಟಿಲ್ ಇಷ್ಟು ಬೇಗ ಏನಕ್ಕೆ ಬಿಸಿ ಆಗ್ತಿದೆ, ಇದು ಮೇ ಬಿ ನನ್ನ ಡಿವೈಸಲ್ಲಿ ಅಷ್ಟೇ ಇದೆಯಾ ಅಥವಾ ಆಲ್ಮೋಸ್ಟ್ ಎಲ್ಲ T4 ಅಲ್ಟ್ರಾನಲ್ಲಿ ಪ್ರಾಬ್ಲಮ್ ಇದೆ ಗೊತ್ತಿಲ್ಲ. ಬಟ್ ಇದು ಓವರ್ ಹೀಟ್ ಆಗಲ್ಲ, ಕನ್ಫ್ಯೂಸ್ ಆಗಬೇಡಿ. ಇದು ಕ್ವಿಕ್ಕಾಗಿ ಬಿಸಿ ಆಗುತ್ತೆ ಬಟ್ ಓವರ್ ಹೀಟ್ ಆಗಲ್ಲ. ಸೊ ಪರ್ಫಾರ್ಮೆನ್ಸಲ್ಲಿ ನಾನು ಗೇಮಿಂಗಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಕಂಡಿದ್ದೀನಿ. ಬಟ್
ಬಿಸಿ ಆಗುತ್ತೆ. ಮೇ ಬಿ ಸಾಫ್ಟ್ವೇರ್ ಅಪ್ಡೇಟಿಂದ ಅಥವಾ ವಿವೋ ಇದನ್ನು ಹೆಂಗಾದರೂ ಫಿಕ್ಸ್ ಮಾಡ್ಬೋದು ಗೊತ್ತಿಲ್ಲ, ಬಟ್ ಏನಿದೆ ಅದನ್ನು ಸ್ಟ್ರೇಟ್ ಫಾರ್ವರ್ಡ್ ಆಗಿ ಹೇಳ್ತಿದ್ದೀನಿ. ಇನ್ನು ಯಾವಾಗ ಐಫೋನ್ ಅಂತ ಸ್ಟೋರೇಜ್ ಮತ್ತು ರ್ಯಾಮ್ ವೇರಿಯಂಟ್ ಬಂದ್ವಿ ಅಂದರೆ ಎಷ್ಟಲ್ಲಿ ಲೇಟೆಸ್ಟ್ ಪ್ರೀಮಿಯಂ ಎಲ್ಲ ಬೇರೆ ಬೇರೆ ಬ್ರ್ಯಾಂಡ್ಸ್ಗಳು ಫ್ಲಾಗ್ಶಿಪ್ಪಲ್ಲಿ ಕೊಡ್ತಿರುವಂಥ LPDDR5X ರ್ಯಾಮ್ ಏನೋ ಕೊಡ್ತಿದ್ದಾರೆ. ಬಟ್ ಸ್ಟೋರೇಜಲ್ಲಿ ಏನಕ್ಕೋ ಕನ್ಫ್ಯೂಸ್ ಮಾಡಿದ್ರೆ ಗೊತ್ತಿಲ್ಲ, ಅಥವಾ ಡಿಫ್ರೆಂಟ್ ವೇರಿಯಂಟ್ಸ್ಗಳಲ್ಲಿ ಲೈಕ್ 512ದಲ್ಲಿ 120ನಲ್ಲಿ ಬೇರೆ ಬೇರೆ 4.0 ಕೊಡಿದ್ರೆ ಗೊತ್ತಿಲ್ಲ. ಬಟ್ ನನ್ನ ವೇರಿಯಂಟಲ್ಲಿ UFS 3.1 ಕೊಡ್ತಿದ್ದಾರೆ. ಇಲ್ಲಿ 4.0 ಕೊಟ್ಟಿದ್ದಾರಪ್ಪ ಅಂದರೆ ಇನ್ನಷ್ಟು ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಇರ್ತಿತ್ತು, ಮತ್ತು ಈ ಬಜೆಟಲ್ಲಿ ಕೊಡಲೇಬೇಕಿತ್ತು ವಿವೋ ಅಂತ ಅನಿಸುತ್ತೆ. ಅದರ್ವೈಸ್ ಈ ಫೋನ್ ಅಂತ ಆ್ಯಪ್ ಓಪನಿಂಗ್ ಆಗಿರಲಿ, ಪರ್ಫಾರ್ಮೆನ್ಸ್ ಆಗಿರಲಿ, ಯೂಸೇಜ್ ಆಗಿರಲಿ ನಿಜವಾಗ್ಲೂ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಇದೆ, ಚೆನ್ನಾಗಿದೆ. ಮತ್ತು ಇವುದು ಫನ್ ಟಚ್ OS 15 ಜೊತೆಗೆ ಕೆಲವೊಂದು ಬ್ಲಾಟರ್ಸ್ ಕೂಡ ಇದೆ, ನಾನು ನೀವು ಕ್ಲಿಕ್ಲಿ ಇಲ್ಲೇ ಅನ್ಇನ್ಸ್ಟಾಲ್ ಕೂಡ ಮಾಡ್ಕೋಬೋದು. ಬಟ್ ಈ ಸರ್ತಿ ಹಾಟ್ ಗೇಮ್ಸು, ಹಾಟ್ ಆ್ಯಪ್ಸು ಇಂಥದ್ದನ್ನೇನು ಹೈಲೈಟ್ ಮಾಡಿಲ್ಲ, ಆ್ಯಡ್ ಮಾಡಿಲ್ಲ. ಸೊ ಇಲ್ಲಿ ವಿವೋ ಫೀಡ್ಬ್ಯಾಕ್ಸಿಂದ ಚೇಂಜಸ್ನ ಮಾಡ್ಕೊಂಬಂದಿದೆ. ಬಾಕಿ ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ 15 ಇಲ್ಲಿ 3+5 ಅಥವಾ 3+6 ಇಯರ್ಸ್ನ OS ಅಪ್ಡೇಟ್ ಗ್ಯಾರಂಟಿ ಕೂಡ ಕೊಡ್ತಿದ್ದಾರೆ ವಿವೋನವರು. ಸೊ ಓವರ್ ಆಲ್ ನನಗೆ ಈ ಫೋನ್ ಅಂತ ಪರ್ಫಾರ್ಮೆನ್ಸ್, ಸ್ಟೋರೇಜ್ ಮತ್ತು ಈ ಯೂಸೇಜ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಲಾಸ್ಟ್ ಇಯರ್ ವಿವೋ T3 ಅಲ್ಟ್ರಾಕ್ಕಿಂತ ಎಷ್ಟೋ ಮಚ್ ಬೆಟರ್ ಮತ್ತು ಒಳ್ಳೆ ಅಪ್ಗ್ರೇಡ್ಸ್ಗಳನ್ನ ಮಾಡಿದ್ರೆ. ಸೊ ಇದಷ್ಟು ನನ್ನ ಆನೆಸ್ಟ್ ಎಕ್ಸ್ಪೀರಿಯನ್ಸ್ ಇತ್ತು ಪರ್ಫಾರ್ಮೆನ್ಸ್ ಅಲ್ಲಿ. ನಾನು ಟೆಸ್ಟ್ ಮಾಡಿರೋ ಹಾಗೆ ನನ್ನ ಸ್ಟೇಟ್ ಫಾರ್ವರ್ಡ್ ಅನಿಸಿಕೆಗಳನ್ನ ಸ್ಟೇಟ್ ಆಗಿ ತಿಳಿಸಿದ್ದೀನಿ. ಇನ್ನು ಯಾವಾಗ AI ಟೂಲ್ಸ್ಗೆ ಬರ್ತೀವಿ, AI ಫೀಚರ್ಸ್ಗೆ ಬರ್ತೀವಿ, ಎಸ್ ಇಲ್ಲಿ ಬೇರೆ ಫೋನ್ಸ್ಗಳ ಥರ ಈ ಓಪೋನವರಾಗಿರಲಿ, OnePlus ಅವರಾಗಿರಲಿ, ಮತ್ತು ಬೇರೆ ಬೇರೆ ಬ್ರ್ಯಾಂಡ್ಸ್ಗಳು ಸ್ಯಾಮ್ಸಂಗ್ ಅಲ್ಲೆಲ್ಲ ಏನು ರೀತಿ ಹೈಲೈಟೆಡ್ ಆಗಿ AI ಒಳ್ಳೊಳ್ಳೆ ಫೀಚರ್ಸ್ನ ತೊಗೊಂಡ್ಬರ್ತಾರೆ ಅಂತ ಬೆಂಕಿ ಫೀಚರ್ಸ್ಗಳು ಏನೋ ಇವ್ರು ಕೊಟ್ಟಿಲ್ಲ. ಬಟ್ ಒಂದು ಲೆವೆಲ್ಗೆ AI ಫೀಚರ್ಸ್ಗಳು ನಮ್ಮದು ಇರಲಿಪ್ಪ ಅಂತ ಹೇಳ್ಬಿಟ್ಟು ಆ್ಯಡ್ ಮಾಡಿದ್ರೆ ಅದೇ AI ಇರಿಸರ್ 2.0 ಆಗಿರಲಿ, AI ಸ್ಟುಡಿಯೋ ಎಫೆಕ್ಟ್ಸ್ ಆಗಿರಲಿ, ಫಿಲ್ಮ್ ಕ್ಯಾಮ್ರಾ ಮೋಡ್, ಸರ್ಕಲ್ ಟು ಸರ್ಚ್, AI ಕಾಂಟ್ರಾಸ್ಟೇಷನ್, AI ಟ್ರಾನ್ಸ್ಕ್ರಿಪ್ಟ್, AI ನೆಟ್ವರ್ಕ್ ಬೂಸ್ಟರ್, ಈ ಥರದ್ದು ಬೇರೆ ಬೇರೆ ಏನೇನೋ ಫೀಚರ್ಸ್ನ ಕೊಡಿದ್ದಾರೆ. ಬಟ್ ಈ ಎಲ್ಲ ಫೀಚರ್ಸ್ಗಳು ನಿಮಗೆ ಬಜೆಟ್ 10-12 ಸಾವಿರ ರೂಪಾಯಿ ಫೋನ್ಸಲ್ಲಿ ಕೂಡ ನೋಡೋಕ್ಕೆ ಸಿಗುತ್ತೆ. ಎಲ್ಲ ಬ್ರ್ಯಾಂಡ್ಸ್ಗಳು ಇದನ್ನ ಕೊಡ್ತಿದ್ದಾರೆ. ಸೊ ಹೀಗಾಗಿ ಇದೇನು ವಿಶೇಷ ಫೀಚರ್ಸ್ಗಳು ಅಲ್ಲ. ಇನ್ನು ಯಾವಾಗ ಈ ಫೋನ್ ಅಂತ ಕ್ಯಾಮ್ರಾಗೆ ಬರ್ತೀವಿ, ಟ್ರಸ್ಟ್ ಮೀ ಈ ಬಜೆಟಲ್ಲಿ ಒಂದು ಬೆಂಕಿ ಕ್ಯಾಮ್ರಾ ಫೋನ್ ಅಂತ ಕರೆದಿರಲಿ ಯಾವುದೇ ಡೌಟ್ ಇಲ್ಲ. ನಾನು ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ದೀನಿ, ಎಸ್ ಈ ಫೋನ್ ಫಾರ್ ದ ಫಸ್ಟ್ ಟೈಮ್ ಅದು ಟೆಲಿಫೋಟೋ 10x ಝೂಮ್ ಹೊಂದಿರುವಂಥ ಫಸ್ಟ್ ಫೋನ್ ಅಂತ ಕರಿಬೋದು. ಐ ಥಿಂಕ್ ಎವನ್ ಇದು ಈ ವಿವೋ T ಸೀರೀಸಲ್ಲೇ ಫಸ್ಟ್ ಪೆರಿಸ್ಕೋಪ್ ಲೆನ್ಸ್ ಹೊಂದಿರುವಂಥ ಫಸ್ಟ್ ಫೋನ್ ಅಂತ ಕೂಡ ಕರಿಬೋದು. ಎಸ್ ಇದು ಫಸ್ಟ್ ಫೋನ್ ಇದೆ ಕೂಡ. ಎಸ್ ಇದರಲ್ಲಿ ಹಿಂದಿನ ಭಾಗ ಟ್ರಿಪಲ್ ರಿಯರ್ ಕ್ಯಾಮ್ರಾ ಸೆಟಪ್ನ ಕೊಡ್ತಿದ್ದಾರೆ. ಮೇನ್ಲಿ 50 ಮೆಗಾ ಪಿಕ್ಸೆಲ್ನ ಮೇನ್ ಸೋನಿ IMX 882 ಸೆನ್ಸರ್ ಒಂದಿಗೆ 50 ಮೆಗಾ ಪಿಕ್ಸೆಲ್ನ ಸೋನಿ IMX 912 OIS ಸೆನ್ಸರ್ ಮತ್ತು 8 ಮೆಗಾ ಪಿಕ್ಸೆಲ್ನ ಅಲ್ಟ್ರಾಡೊಂದಿಗೆ ಫ್ರಂಟಲ್ಲಿ ಕೂಡ 32 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಶೂಟರ್ ಕೊಡ್ತಾರೆ. ಟ್ರಸ್ಟ್ ಮೀ ನನ್ನದಿಲ್ಲಿ ತುಂಬ ಫೋಟೋಸ್ಗಳನ್ನ ತೆಗೆದಿದ್ದೀನಿ. ಮತ್ತು ನಾವು ಯಾವುದೇ ಫೋನಲ್ಲಿ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕಾದ್ರೆ ನಾವು ಅದನ್ನು ಡೀಪಾಗಿ ಟೆಸ್ಟ್ ಮಾಡೋಕ್ಕೆ ನಮ್ಮ ಟೀಮ್ ಮೆಂಬರ್ಸು ನಾವು ಒಟ್ಟಿಗೆ ಸೇಬಿಟ್ಟು ಇದನ್ನು ಟೆಸ್ಟ್ ಮಾಡಿರ್ತೀವಿ. ಸೊ ಸ್ಕ್ರೀನ್ ಮೇಲೆ ಕೆಲವೊಂದು ಫೋಟೋ ಸ್ಯಾಂಪಲ್ಸ್ಗಳನ್ನ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಡೇ ಕಂಡೀಷನಲ್ಲಿ ತೆಗೆದಿರುವಂಥ ಔಟ್ಡೋರ್ ಫೋಟೋಸ್ಗಳು, ನ್ಯಾಚುರಲ್ ಅಂತ ಫೋಟೋಸ್ಗಳನ್ನ ನೋಡ್ಕೋಬೋದು. ಸೊ ಅಲ್ಲಿ ಬ್ಯಾಕ್ಗ್ರೌಂಡ್ ಕಲರ್ಸ್ಗಳಾಗಿರಲಿ ಮತ್ತು ಈ ಗ್ರೀನರಿನೇನು ಅಬ್ಸರ್ವ್ ಮಾಡಿ ಸ್ವಲ್ಪ ನಾವು ನಾರ್ಮಲ್ ಕ್ಯಾಮ್ರಾದಲ್ಲಿ ಬಜೆಟ್ ವಿವೋ ಕ್ಯಾಮ್ರಾ ಕಂಪೇರ್ ಮಾಡಿದ್ವಿ ಅಂದರೆ ತುಂಬ ಡೀಟೇಲಿಂಗ್ ಮತ್ತು ಕ್ಲಾರಿಟಿ, ಗಿಡ ಆಗಿರಲಿ, ಸ್ಕೈ ಆಗಿರಲಿ ತುಂಬ ಕ್ಲಿಯರಾಗಿ ಕಾಣಿಸುತ್ತೆ. ಸೊ ಇದೇ ಥರ ನೀವು ಸ್ಕಿನ್ಗೆ ಬಂದ್ವಿಯಪ್ಪ ಅಂದರೆ ಇಲ್ಲಿ ನೋಡ್ಕೋಬೋದು. ನಾನು ಯಾವುದೋ ವಿವೋನವರ X ಸೀರೀಸ್ ಫೋನ್ ಯೂಸ್ ಮಾಡ್ತಿರೋ ಹಾಗೆ ಫೋಟೋಗಳು ನೋಡ್ತಾ ಇದ್ದೀನಿ. ಸೊ ಇಲ್ಲಿರುವಂಥ ಸ್ಕಿನ್ ಆಗಿರಲಿ, ಡೀಟೇಲಿಂಗ್ ಆಗಿರಲಿ ತುಂಬ ಕರೆಕ್ಟಾಗಿರುವಂಥ ಫೀಲ್ನ ತೊಗೊಂಡು ಬರುತ್ತೆ. ಮತ್ತು ಪೋರ್ಟ್ರೇಟ್ ಅಂತ ಮಾತ್ರ ಸಖತ್ತಾಗಿ ಬರುತ್ತೆ ಆಯಿತಾ. ಸೊ ಎಸ್ಪೆಷಲಿ ಈ ಪೆರಿಸ್ಕೋಪಲ್ಲಿ ತೆಗಿರುವಂಥ ಬೆಂಕಿ ಫೋಟೋಸ್ ನೋಡ್ಕೋಬೋದು. ಎಸ್ಪೆಷಲಿ ಈ ಫೋನಲ್ಲಿ ನಿಮಗೆ ಡಿಫ್ರೆಂಟ್ ಆ್ಯಂಗಲ್ಸ್ಗಳು ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ 23mm ಲೆನ್ಸ್ ಆಗಿರಲಿ, ಅಥವಾ 35 ಆಗಿರಲಿ, 50 ಆಗಿರಲಿ, 85mm ಈ ರೀತಿ 100mm ತನಕ ನೀವು ಫೋಟೋಸ್ನ ಝೂಮ್ ಮಾಡಿ ತೆಗಿಬೋದು. ಸೊ ಎಲ್ಲ ಫೋಟೋಸ್ಗಳನ್ನ ಸ್ಯಾಂಪಲ್ ಆಗಿ ತೋರಿಸ್ತಾ ಇದೆ ನಿಮಗೆ. ಸೊ ಇದೇನು ಫೋಟೋಸ್ ನೋಡ್ತಿದ್ರೆ ಇದ್ರಲ್ಲಿ ಕಂಪ್ಲೀಟ್ಲಿ 23mm ಅಲ್ಲಿ ತೆಗೆದಿರುವಂಥ ಫೋಟೋಸ್ಗಳು. ನೆಕ್ಸ್ಟ್ ಏನು ನೋಡ್ತಿದ್ದೀರಾ ಇದು 35mm ಅಲ್ಲಿ ಡಿಫ್ರೆಂಟ್ ಕಂಡೀಷನಲ್ಲಿ ಫೋಟೋಸನ್ನು ತೆಗೆದಿದ್ದೀನಿ. ಇದು 50mm ಅಲ್ಲಿ ಶೂಟ್ ಮಾಡಿರೋಂಥ ಫೋಟೋಗಳು, ಮತ್ತು ಇದು 85mm ಮತ್ತು ಇದು 100mm ಕೂಡ ಎಷ್ಟೊಂದು ಕ್ಲಾರಿಟಿ, ಎಡ್ಜ್ ಕಟಿಂಗ್ ಎಲ್ಲ ಯಾವ ರೇಂಜ್ಗೆ ಬ್ಲರ್ ಆಗ್ತಿದೆ ಅಂತ ನೋಡ್ಬೋದು. ಸೊ ಡೆಫಿನೆಟ್ಲಿ ಯಾವುದೋ DSLR ಇಂದಾನೆ ತೆಗೆರೋ ಹಾಗೆ ಫೋಟೋಸ್ಗಳನ್ನ ಬ್ಲರ್ ಮಾಡುತ್ತೆ. ಕ್ಲಾರಿಟಿ, ಸ್ಕಿನ್ ಟೋನ್ ತುಂಬ ಚೆನ್ನಾಗಿ ಒಳ್ಳೆ ಇಮೇಜ್ ಪ್ರೊಸೆಸೊಂದಿಗೆ ಫೋಟೋಸ್ಗಳನ್ನ ತೊಗೊಂಡ್ಬರುತ್ತೆ. ಮತ್ತೊಂದು ಸ್ಪೆಷಲ್ ಥಿಂಗ್ ನನಗೆ, ನಾನು ಲಾಸ್ಟ್ ಇಯರ್ ಈ ವಿವೋ X200 ಟ್ರೈ ಮಾಡಿದ್ದೆ. ಇದು ಸ್ಪೆಷಲಿ ಮ್ಯಾಕ್ರೋ ಶೂಟರ್ ಅಂತ ಒಂದು ಆಪ್ಷನ್ ಇದೆ. ಸೊ ಈ ಫೋಟೋಗಳು ಏನು ಗುರು ಯಾವುದೇ DSLR ಕಮ್ಮಿ ಇಲ್ಲ. ನನ್ನ ಬಜೆಟ್ ಫೋನಲ್ಲಿ ಈ ಫೋಟೋಸ್ ತೆಗಿತಿದ್ದಾನೆ ಅಂತ ಅನಿಸ್ತಾನೆ ಇಲ್ಲ. ಸೊ ಈ ಫೋಟೋಗಳೆಲ್ಲ ಏನು ನೋಡ್ತಿದ್ದಾರೆ ಇದೆಲ್ಲ ಮ್ಯಾಕ್ರೋ ಶೂಟರ್ ತೆಗೆದಿರೋಂಥ ಫೋಟೋಗಳು. ಎಸ್ಪೆಷಲಿ ಇದೇ ಫೋನಿಂದ ಕ್ಲಿಕ್ ಮಾಡಿದ್ವಿ. ನನಗೂ ನಂಬೋಕ್ಕಾಗ್ತಿಲ್ಲ. ಬಟ್ ಇಂಥ ಕ್ಯಾಮ್ರಾ ನೋಡ್ಕೊಂಡಾಗ ಇದು 35K ಬಜೆಟಲ್ಲಿ ಇದೊಂದು ಬೆಸ್ಟ್ ಕ್ಯಾಮ್ರಾ ಫೋನ್ ಅನ್ನೋಕ್ಕೆ ಡೌಟ್ ಏನಿದೆ. ಸೊ ಈ ಕ್ವಾಲಿಟಿದಲ್ಲಿ ನೋಡ್ತಾ ಇದ್ವಿ. ಅದರ್ವೈಸ್ ನೀವು ಇಲ್ಲಿ ಇಂಡೋರ್ ಫೋಟೋಗ್ರಫಿ ನೋಡ್ಕೋಬೋದು. ತುಂಬ ಫೋಟೋಸ್ಗಳನ್ನ ತೆಗೆದಿದ್ವಿ ಡಿಫ್ರೆಂಟ್ ಕಂಡೀಷನ್ಸಲ್ಲಿ. ಇಲ್ಲಿ ಕೂಡ ಕ್ಲಾರಿಟಿ ಆಗಿರಲಿ, ಕಲರ್ಸ್ಗಳಾಗಿರಲಿ ಮತ್ತು ಜಾಸ್ತಿ ನಾಯ್ಸ್ನ ತೊಗೊಳ್ಳಲ್ಲ. ಅದರಲ್ಲೂ ವಿವೋನವರ AI
ಏನಿದೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನೈಟಲ್ಲಿ ಕೂಡ ತುಂಬ ಒಳ್ಳೆ ಫೋಟೋಗ್ರಫಿ ಬರುತ್ತೆ. ಡಿಫ್ರೆಂಟ್ ಪೋರ್ಟ್ರೇಟ್ಸ್ ಮೂಡಲ್ಲಿ ಸ್ಕಿನ್ ಅಬ್ಸರ್ವ್ ಮಾಡಿ, ಬ್ಯಾಕ್ಗ್ರೌಂಡ್ ಲೈಟ್ಸ್ಗಳನ್ನ ಅಬ್ಸರ್ವ್ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಫೋಟೋಗಳು ಬರುತ್ತೆ. ಇನ್ನು ಯಾವಾಗ ಸೆಲ್ಫಿ ಕ್ಯಾಮ್ರಾಗೆ ಬರ್ತೀವಿ, ಇಲ್ಲಿ ಕೂಡ ಅಷ್ಟೇ ಗುರು, ತುಂಬ ಒಳ್ಳೆ ಕ್ವಾಲಿಟಿ ಫೋಟೋಗಳು ಬರುತ್ತೆ. ಸೊ ಈ ಸ್ಕಿನ್ ಟೋನ್ನ ನೀವು ಅಬ್ಸರ್ವ್ ಮಾಡ್ಕೋಬಹುದು, ಜಸ್ಟ್ ಅದರಂಥ ಕ್ಲಾರಿಟಿ ಆಗಿರಲಿ ಮತ್ತು ಡೀಟೇಲಿಂಗ್ ಆಗಲಿ. ಮತ್ತು ಇಲ್ಲಿ ಈ ಸರ್ತಿ ಓವರ್ ಆಗಿರಲಿ, ಜಾಸ್ತಿ ಬೆಳಗ್ಗೆ ಈ ರೀತಿ ಏನಿಲ್ಲ, ನೀವು ನ್ಯಾಚುರಲ್ ಮತ್ತು ಒರಿಜಿನಲ್ ಕ್ವಾಲಿಟಿ ಫೋಟೋಸ್ ತೆಗೆದ್ರಿ ಅಂತಂದರೆ ಡೀಟೇಲಿಂಗ್ ಒಂದಿಗೆ ಕ್ಲಾರಿಟಿ ಮತ್ತು ಬ್ಯಾಕ್ಗ್ರೌಂಡ್ ಡೈನಾಮಿಕ್ ರೇಂಜ್ ಆಗಲಿ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡುತ್ತೆ. ಇನ್ನು ಯಾವಾಗ ವಿಡಿಯೋ ಕ್ವಾಲಿಟಿಗೆ ಬರ್ತೀವಿ, ಇಲ್ಲಿ ನೀವು ಕಾಂಪ್ರಮೈಸ್ ಆಗಲೇಬೇಕು. ವಿಡಿಯೋ ಕ್ವಾಲಿಟಿನಲ್ಲಿ ಇನ್ನೂ ನೆಕ್ಸ್ಟ್ ಲೆವೆಲ್ ಅಪ್ಗ್ರೇಡ್ ಆಗಲೇಬೇಕು. ಎಸದಲ್ಲಿ ಎರಡೂ ಕ್ಯಾಮ್ರಾದಲ್ಲಿ ನೀವು 4K 60 FPS ವಿಡಿಯೋನ ರೆಕಾರ್ಡ್ ಮಾಡ್ಕೋಬಹುದು. ಆದರೆ ಇದರಂಥ ಕ್ವಾಲಿಟಿ ಆಗಿರಲಿ, ಕಲರ್ಸ್ಗಳು ಅಷ್ಟೊಂದು ನನಗೆ ಇಷ್ಟ ಆಗಲಿಲ್ಲ. ಸೊ ಈ ವಿಡಿಯೋ ಏನು ನೋಡ್ತಿದ್ದೀರಾ, ಇದು ರಿಯರ್ಲಿ 60 FPS ತೆಗೆದಿರುವಂಥ ವಿಡಿಯೋ. ಸೊ ಒಂದ್ಸರ್ತಿ ಆಡಿಯೋ ಕ್ವಾಲಿಟಿ ಮತ್ತು ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನೋಡಿ. ಎಸ್ ಫ್ರೆಂಡ್ಸ್, ಸದ್ಯಕ್ಕೆ ನಾವು ಮಡಿಕೇರಿಗೆ ಟ್ರಿಪ್ಪಿಗೆ ಬಂದಿದ್ದೀವಿ. ಈ ವಿಡಿಯೋ 4K 60 FPS ರೆಕಾರ್ಡ್ ಆಗ್ತಿದೆ. ಸೊ ಜೋಕ್ ಮಾಡ್ತಿದ್ವಿ, ನಮ್ಮೂರಲ್ಲಿ ಫುಲ್ ಮಳೆ ಬೀಳ್ತಾ ಇದೆ. ಸೊ ಇದರಿಂದ ವಿಡಿಯೋ ಕ್ವಾಲಿಟಿ ಬಗ್ಗೆ ಮಾತಾಡೋದ್ರೆ, ಸೊ ಇಲ್ಲಿ ಬೆಳಕನ್ನು, ಕಲರ್ಸ್ನ ಮತ್ತು ಸ್ಕಿನ್ನ ಅಬ್ಸರ್ವ್ ಮಾಡಿದ್ರೆ ತುಂಬ ಪಿಂಕ್ ಬರುತ್ತೆ. ಸ್ಯಾಚುರೇಷನ್ ಸ್ವಲ್ಪ ಜಾಸ್ತಿ ಇದ್ದಂಗೆ ಅನ್ಸುತ್ತೆ. ಮತ್ತು ಕ್ಲಾರಿಟಿ ಏನೋ ಚೆನ್ನಾಗಿದೆ, ಬಟ್ ಸ್ಟೆಬಿಲೈಸೇಷನ್ ಚೆನ್ನಾಗಿಲ್ಲ. ಆಡಿಯೋ ಕ್ವಾಲಿಟಿ ನೆಕ್ಸ್ಟ್ ಲೆವೆಲ್ ಬರುತ್ತೆ. ಬಟ್ 4K 60 FPS ಇದ್ರೂ ಕೂಡ ಇದನ್ನ ಲಾಗ್ ಮಾಡೋಕ್ಕೆ, ಅಥವಾ ನೀವು ಐಫೋನ್ ನೋಡಿರ್ತೀರ ಅಥವಾ ಬೇರೆ ಸ್ಯಾಮ್ಸಂಗ್ ಫೋನ್ಸಲ್ಲಿ ಏನು ವಿಡಿಯೋ ಕ್ವಾಲಿಟಿ ಇರುತ್ತೆ, ಆ ಎಕ್ಸ್ಪೆಕ್ಟೇಷನ್ಸ್ ಇಲ್ಲಿ ಇಟ್ಕೊಳಕ್ಕೆ ಹೋಗ್ಬಿಡಿ. ನಾನು ಬೇರೆ ವಿವೋ X200 ಯೂಸ್ ಮಾಡಿದ್ದೀನಿ, ಅಲ್ಲಿ ಸಖತ್ ಕ್ವಾಲಿಟಿ ಇದೆ ವಿಡಿಯೋನಲ್ಲಿ. ಬಟ್ ಈ ಬಜೆಟಲ್ಲಿ ಇನ್ನೂ ವಿವೋ ತುಂಬ ಅಪ್ಗ್ರೇಡ್ ಆಗಲೇಬೇಕು. ಅಟ್ಲೀಸ್ಟ್ 120 FPS ಜೊತೆಗೆ OIS ಮತ್ತು ಈ ಏನು ಸ್ಟೆಬಿಲೈಸೇಷನ್ ಇದೆ ಇನ್ನೂ ಸ್ಮೂತ್ ಆಗಿ ಇರಲೇಬೇಕಿತ್ತು. ಇನ್ನು ಸೆಲ್ಫಿ ಕ್ಯಾಮ್ರಾ ಕೂಡ ಅಷ್ಟೇ 4K 60 FPS ವಿಡಿಯೋ ರೆಕಾರ್ಡ್ ಏನೋ ಸಫರ್ಡ್ ಆಗುತ್ತೆ. ಬಟ್ ನನಗಿಲ್ಲಿ ತುಂಬ ಯಾವ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ತೀನಪ್ಪ, ತುಂಬ ಒಂಥರ ವಿಯರ್ಡ್ ಎಕ್ಸ್ಪೀರಿಯನ್ಸ್ ಇತ್ತು. ಈ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತಾ. ಇನ್ನು ಈ ವಿಡಿಯೋ ಏನು ನೋಡ್ತಾ ಇದ್ರೆ, ಇದು ಕೂಡ ಅಷ್ಟೇ ನಮ್ಮ ಸ್ಟುಡಿಯೋದಲ್ಲಿ ಮಾಡ್ತಿದ್ದೀವಿ ಆಯಿತಾ. ಸೊ ನಾವೆಲ್ಲಿ ಹೊರಗೆ ಹೋಗಿಲ್ಲ, ಟ್ರಿಪ್ಗೆ ಹೋಗೋಕ್ಕೂ ಆಗ್ತಿಲ್ಲ. ಮಳೆ ಕೂಡ ಬರ್ತಾ ಇದೆ, ಸ್ವಲ್ಪ ಫಾಗಿ ಲೆನ್ಸ್ ಮೇಲೆ ನೀರು ಬಿದ್ದು ಗೊತ್ತಿಲ್ಲ. ಇಲ್ಲ ಈಗೇನೂ ಇಲ್ಲ, ಕ್ಲಿಯರ್ ಆಗಿದೆ. ಸೊ ಎಸ್, ಈ ರೇಂಜ್ಗೆ ಇದ್ರ ವಿಡಿಯೋ ಕ್ವಾಲಿಟಿ ಇದೆ. ಇದು ಕೂಡ 4K 60 FPS ರೆಕಾರ್ಡ್ ಆಗ್ತಿದೆ. ಸ್ಕಿನ್ ಟೋನ್ ಅಂತೂ ಫುಲ್ ಚೈನೀಸ್ ಅಲ್ಲ, ಅವ್ರಿಗಿಂತ ಸ್ಮಾರ್ಟ್ ಕಾಣಿಸ್ತಿದ್ದೀನಿ ಮೇ ಬಿ ನಾನು. ಎಸ್, ಇದೊಂದು ಇಶ್ಯೂ ಇದೆ. ಮತ್ತು ಕಲರ್ನ ಅಡ್ಜಸ್ಟ್ಮೆಂಟ್ ಚೆನ್ನಾಗಿ ಮಾಡ್ಕೊತಿದೆ. ಬಸ್ ನಾವು ಹೇಳ್ಕೊಳ್ಳೋ ಹಾಗೆ ಸಾಕಾಗಿದೆ, ಅದ್ಭುತ ಕ್ವಾಲಿಟಿ ಅನ್ನಲ್ಲ ಆಯಿತಾ. ತುಂಬ ಫಾಗಿ ಥರ ಕಾಣಿಸ್ತಾ ಇದೆ. ಸೊ ವಿಡಿಯೋ ಕ್ವಾಲಿಟಿನಲ್ಲಿ ಇನ್ನೂರು ಇಂಪ್ರೂವ್ ಆಗಬೇಕು ಮಚ್ಚ. ಸೊ ವಿಡಿಯೋನಲ್ಲಿ ಎಸ್ ಓಕೆ ಅಂತ ಹೇಳ್ಬೋದು ಅಷ್ಟೇ. ಸೊ ಓವರ್ ಆಲ್ ಈ ಫೋನ್ ಅಂತ ಕ್ಯಾಮ್ರಾ ಹೆಂಗಿದೆಯಪ್ಪ ಅಂತ ಕೇಳಿದ್ರೆ, ಎಸ್ ನನ್ನ ಪ್ರಕಾರ ವಿಡಿಯೋಗ್ರಫಿ ಬಿಟ್ಬಿಟ್ಟು ಫೋಟೋಗ್ರಫಿ ಸೈಡ್ ನೋಡ್ತೀರಪ್ಪ ಅಂದರೆ ಈ ಬಜೆಟಲ್ಲಿ ಇರುವಂಥ ಬೆಸ್ಟ್ ಮತ್ತು ಬೆಂಕಿ ಕ್ಯಾಮ್ರಾ ಫೋನ್ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಮತ್ತು ಲಾಸ್ಟ್ ಇಯರ್ T3 ಅಲ್ಟ್ರಾಕ್ಕಿಂತ ಎಷ್ಟು ನೆಕ್ಸ್ಟ್ ಲೆವೆಲ್ ಅಪ್ಗ್ರೇಡ್ ಮಾಡಿದ್ದಾರೆ. ನೀವು ಇಲ್ಲಿ 2-3 ಸಾವಿರ ರೂಪಾಯಿ ಜಾಸ್ತಿ ಕೊಡ್ತಿದ್ದಾರೆ ನೋಡಿ. ಜಸ್ಟ್ ಸ್ಪೆಷಲಿ ಈ ಪೆರಿಸ್ಕೋಪ್ ಲೆನ್ಸ್ಗೆ ನೀವು 2-3 ಸಾವಿರ ರೂಪಾಯಿ ಇಲ್ಲೇ ಜಾಸ್ತಿ ಖರ್ಚು ಮಾಡಿದ್ದಾರೆ ಅಂತ ಅಂದ್ಕೊಳ್ಳಿ. ಇದಕ್ಕಿಂತ ಬೆಟರ್ ನಿಮಗೆ ರ್ಯಾಮ್ ಎಲ್ಲ ಕೊಡ್ತಿದ್ದಾರೆ, ಬೇರೆ ಕೂಡ ಅಪ್ಗ್ರೇಡ್ ಮಾಡಿದ್ದಾರೆ. ಸೊ ಹಾಗಾಗಿ ಈ ಫೋನ ಬೆಲೆ ಜಾಸ್ತಿ ಆಗಿದೆ. ಕ್ಯಾಮ್ರಾಗೋಸ್ಕರ ಅಲ್ಟ್ರಾ ಏನು ಹೆಸರು ಕೊಟ್ಟಿದ್ದಾರೆ ಅಂತರ ಅಲ್ಟ್ರಾ ಫೋಟೋಸ್ಗಳು ಡೆಫಿನೆಟ್ಲಿ ಇದರಲ್ಲಿ ಬರುತ್ತೆ. ನಾನು ಈ ಫೋನ್ ಅಂತ ಕ್ಯಾಮ್ರಾ ಫೋಟೋಗ್ರಫಿಯೊಂದಿಗೆ ತುಂಬ ಹ್ಯಾಪಿ ಇದ್ದೀನಿ, ಬಟ್ ವಿಡಿಯೋಗ್ರಫಿಯೊಂದಿಗೆ ಇಲ್ಲ. ಇನ್ನು ಕೊನೆಯದಾಗಿ ಬ್ಯಾಟ್ರಿ ಹೆಂಗಿದೆಯಪ್ಪ ಅಂತ ಕೇಳಿದ್ರೆ, ಎಸ್ ಈ ಸರ್ತಿ ಲಾಸ್ಟ್ ಇಯರ್ಗಿಂತ ಅಪ್ಗ್ರೇಡ್ ಮಾಡಿದ್ರೆ 5,500 mAh ಬ್ಯಾಟ್ರಿಯೊಂದಿಗೆ 90 ವ್ಯಾಟ್ನ ಪವರ್ ಬಟರ್ ಇನ್ ಬಾಕ್ಸ್ ಕೊಡ್ತಿದ್ದಾರೆ. ಲಾಸ್ಟ್ ಇಯರ್ ಮೇ ಬಿ 5,000 mAh ಇತ್ತು ಮತ್ತು 80 ವ್ಯಾಟ್ನ ಪವರ್ ಬಟರ್ನು ಕೊಟ್ಟಿದ್ರು. ಇಲ್ಲಿ ಈ ಸರ್ತಿ 90 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಪವರ್ ಬಟರ್ ವಿತ್ ಬಾಕ್ಸ್ ಕೊಡ್ತಿದ್ದಾರೆ. ಬಟ್ ನಾವು ಬೇರೆ ಇವ್ರದ್ದೇ ಆದ ಈ ವಿವೋ T4 ಅಲ್ಲೇ 6,000 mAh ಕೊಟ್ಟಿದ್ರು. ಸೊ ಇದರಲ್ಲಿ ಏನಕ್ಕೆ ಕಮ್ಮಿ ಮಾಡಿದ್ರಪ್ಪ ಅಂದರೆ, ಒಂದು ಕಾಂಪ್ಯಾಕ್ಟ್ ಇದೆ ಮತ್ತು ಡಿಸೈನಲ್ಲಿ ಈ ಪೆರಿಸ್ಕೋಪೋ ಲೆನ್ಸ್ ಹಾಕಬೇಕಾದ್ರೆ ಮೇ ಬಿ ಏನೋ ಲೈಕ್ ಫಿಕ್ಸ್ ಮಾಡೋ ಸಲುವಾಗಿ ಬ್ಯಾಟ್ರಿ ಸೈಜ್ನ ಸ್ವಲ್ಪ ಕಮ್ಮಿ ಮಾಡಿದ್ರೆ. ಬಟ್ ಈ ಫೋನ್ 90 ವ್ಯಾಟ್ನ ಪವರ್ ಬಟರ್ ಅಂತ ಈ ಜಸ್ಟ್ 25 ಮಿನಿಟ್ಸಲ್ಲೇನೋ 0 to 50% ಈ ಫೋನ್ನ ಚಾರ್ಜ್ ಮಾಡತ್ತಂತೆ. ಸೊ ಎಸ್, ಪರ್ಫಾರ್ಮೆನ್ಸ್ ವೈಸ್ ಆಗಿರಲಿ, ಬ್ಯಾಟ್ರಿ ವೈಸ್ ಆಗಿರಲಿ, ಕ್ಯಾಮ್ರಾ ವೈಸ್ ಆಗಿರಲಿ ನಿಜವಾಗ್ಲೂ ಬೆಂಕಿ ಅಪ್ಗ್ರೇಡ್ ಮಾಡಿದ್ರೆ. ಮತ್ತು ವಿವೋ T4 ಅಲ್ಟ್ರಾ ಇದೊಂದು ಇವರ T ಸೀರೀಸ್ನಲ್ಲೇ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಕೊಡುವಂಥ ಒಂದು ಬೆಸ್ಟ್ ಫೋನ್ ಅಂತ ಕರಿಬೋದು. ಸೊ ಹಾಗಾದರೆ ಕೊನೆಯದಾಗಿ ನೀವು ಕೇಳ್ಬೋದು ಕನ್ಕ್ಲೂಷನ್ ಪಾರ್ಟಲ್ಲಿ, ಹತ್ತಿರ 35,000 ರೂಪಾಯಿ ಕೊಟ್ಟು ನಾವು ಈ ವಿವೋ T4 ಅಲ್ಟ್ರಾನ ಕೊಂಡ್ಕೋಬೋದು ಅಂತ ಕೇಳ್ತಿದ್ದಾರೆ. ಅಂದರೆ ಒಂದು ಸರ್ತಿ ನಿಮಗೆ ಸ್ಕ್ರೀನ್ ಮೇಲೆಲ್ಲ ಪ್ರೋಸ್ ಮತ್ತು ಕಾನ್ಸ್ ಎಲ್ಲ ಫೀಚರ್ಸ್ನ ತಿಳಿಸ್ತಾ ಇದ್ದೀನಿ. ಇಲ್ಲಿ ಪ್ರೋ ಸೈಜ್ಗಳೇ ನಿಮಗೆ ಜಾಸ್ತಿ ಕಾಣಿಸಿದೆ. ಸೊ ಇಲ್ಲಿ ಏನು 2-3 ಸಾವಿರ ರೂಪಾಯಿ ಬೆಲೆ ಜಾಸ್ತಿ ಮಾಡಿದ್ರೆ ಲಾಸ್ಟ್ ಇಯರ್ಗಿಂತ ಅಂತ ಅಪ್ಗ್ರೇಡ್ಸ್ಗಳನ್ನ ಡೆಫಿನೆಟ್ಲಿ ಈ ಫೋನಲ್ಲಿ ನೋಡ್ತಾ ಇದ್ವಿ. ಸೊ ಎಸ್, ನಾನೇ ಒಬ್ಬ ಬೆಸ್ಟ್ ಕ್ಯಾಮ್ರಾ ಫೋನ್ ಹುಡುಕ್ತಾ ಬೆಸ್ಟ್ ಬ್ಯಾಟ್ರಿ ಡಿಸೈನ್ ಮತ್ತು ಒಂದು ವಿವೋ ಬ್ರ್ಯಾಂಡಲ್ಲೇ ಒಂದು ಬೆಸ್ಟ್ ಫೋನ್ ಹುಡುಕ್ತಿದ್ದೆಪ್ಪ ಅಂದರೆ ಕಣ್ಮುಚ್ಚಿ ನಾನು ಈ ವಿವೋ T4 ಅಲ್ಟ್ರಾನ ತೊಗೊಳ್ತಿದ್ದೆ. 2,000 ರೂಪಾಯಿ ಜಾಸ್ತಿ ಇದ್ರೂ ಕೂಡ ಒಳ್ಳೆ ಕ್ಯಾಮ್ರಾ ಕೊಡ್ತಿದ್ದಾರೆ, ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ. ಸೊ ಓವರ್ ಆಲ್ ಡಿಸೈನ್ ಕೂಡ ಒಂದು ಲೆವೆಲ್ಗೆ ಚೆನ್ನಾಗಿದೆ. ಸೊ ಎಸ್ ನೋಡಿ, ನೀವು ಯೋಚನೆ ಮಾಡಿ, ವಿವೋ T4 ಅಲ್ಟ್ರಾ ನನ್ನ ಪ್ರಕಾರ ಒಂದು ಪ್ರೀಮಿಯಂ ಕಾಂಪ್ಯಾಕ್ಟ್ ಮತ್ತೊಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಫೋನ್ ಅಂತ ಡೆಫಿನೆಟ್ಲಿ ಕರಿಬಲ್ಲೆ. ಸೊ ಅದರ್ವೈಸ್ ಮಾರ್ಕೆಟಲ್ಲಿ ತುಂಬ ಬೇರೆ ಆಪ್ಷನ್ಸ್ಗಳು ಕೂಡ ಇದೆ. ಸೊ ಈ T4 ಅಲ್ಟ್ರಾನ ಯಾವ ಫೋನ್ ಜೊತೆ ಕಂಪೇರ್ ಮಾಡಬೇಕು ಡೆಫಿನೆಟ್ಲಿ ಕೆಳಗಡೆ ಕಮೆಂಟ್ ಮಾಡಿ. ಸಿಗೋಣ ಅಂತ ಮುಂದಿನ ವಿಡಿಯೋಲಿ. ರೆಡಿ ಗೈಸ್, ನೆಕ್ಸ್ಟ್ ಒನ್. ನಮಸ್ಕಾರ.